ಇವ್ರುಗಳೇ ದೇವರಿಗೆ ಮಾತ್ರ ಅಷ್ಟೆಲ್ಲ ಅಲಂಕಾರ ಮಾಡಿರ್ತಾರೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ಆದ್ರೆ ತಾವು ಇವ್ರು ಮಾತ್ರ ಯಾವ್ದೋ ಮನೆಯಲ್ಲಿ ಯಾವ್ದೋ ಕಿತ್ತೋಗಿರೋ ಹಳೆ ಹಳೆ ನೈಟಿಗಳು ಬಟ್ಟೆ ಹಾಕೊಂಡು ಓಡಾಡೋದು. ಕೂದಲು ಬಿಟ್ಟು ಮನೆಯಲ್ಲಿ ಓಡಾಡ್ಕೊಳ್ಳಿ, ಚಿಂತೆ ಇಲ್ಲ. ಕಡೇ ಪಕ್ಷ ವ್ರತ ಮಾಡ್ಬೇಕಾದಾಗ, ಪೂಜೆ ಮಾಡ್ಬೇಕಾದಾಗ ಸದ್ಯಕ್ಕೊಂದು ಮಡಿ ಬಟ್ಟೆ ಅಂತ ಹಾಕ್ಕೊಳ್ರಿ. ಅದಾದ್ಮೇಲೆ ನಿಮ್ ಕಂಫರ್ಟ್, ನಾವು ಬೇಡ ಅಂತ ಹೇಳಂಗಿಲ್ಲ. ನೀವು ನೈಟಿ ಹಾಕ್ಕೋಬೇಡಿ ಅಥವಾ ನಿಮ್ಗೆ ಇಷ್ಟ ಆಗಿರುವಂತಹ ಪ್ಯಾಂಟು ಚಡ್ಡಿಗಳನ್ನು ಹಾಕೊಂಡು ಓಡಾಡಬೇಡಿ ಅಂತ ನಾವೇನು ಹೇಳೋದಿಲ್ಲ. ಅದು ನಿಮ್ಮ ಒಂದು ದೇಹಕ್ಕೆ ಬಿಟ್ಟಂತಹ ವಿಚಾರ, ನಿಮ್ಮ ಮನಸ್ಸಿಗೆ ಬಿಟ್ಟಂತಹ ವಿಚಾರ. ಆದರೆ ಕೆಲ ಆಚರಣೆಗಳು ಅಂತ ಬಂದಾಗ ನೀವು ಇಂಥದ್ದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಯಾಕೆ ನೀವು ಬಟ್ಟೆಯನ್ನ ಕಾಟನ್ ಬಟ್ಟೆನೇ ಧರಿಸಬೇಕು, ಯಾಕೆ ರೇಷ್ಮೆ ಬಟ್ಟೆಯನ್ನೇ ಧರಿಸಬೇಕು ಅಂದರೆ, ನೀವು ಮಾಡುವಂತಹ ಪೂಜಾ ಫಲಗಳು, ನೀವು ಮಾಡ್ತಕ್ಕಂತಹ ಪೂಜೆಯಲ್ಲಿ ಬರುವಂತಹ ಲಹರಿಗಳು ನಿಮ್ಮ ದೇಹಕ್ಕೆ ಹೋಗಿ ಸೇರಬೇಕು ಅಂತ ಹೇಳಿದ್ರೆ ನಿಮ್ಗೆ ಆ ಬಟ್ಟೆಗಳು ಮಾತ್ರನೇ ಒಂದು ಸಪೋರ್ಟ್ ಮಾಡೋದು. ಕಾಟನ್ ಬಟ್ಟೆ ಅಥವಾ ರೇಷ್ಮೆ ಬಟ್ಟೆ ಮಾತ್ರನೇ ನೀವು ಧರಿಸಬೇಕಾಗ್ತದೆ. ಇಲ್ಲಾಂದ್ರೆ ನಿಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತಹ ಬಟ್ಟೆಗಳು ಒಗ್ಗೋದಿಲ್ಲ, ನೀವು ಮಾಡಿಯೂ ಸಹ ವ್ಯರ್ಥ. ಇನ್ನು ಕೆಲವರು ಕೂದಲನ್ನು ತಲೆ ಸ್ನಾನ ಮಾಡ್ಕೊಂಡು ಬಂದು ಕೂದಲೆಲ್ಲ ಅಂತ ಈ ಯಾವುದೋ ಹಳೇ ಸಿನಿಮಾದಲ್ಲಿ ಪಾತಾಳ ಮೋಹಿನಿನೋ ಅಥವಾ ಇನ್ಯಾವುದೋ ಭೈರವಿ ಮೋಹಿನಿನೋ ಅವ್ರು ಬಂದಾಗಿರುತ್ತೆ, ನೋಡಬೇಕು. ಬಾ 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 ಹಣೆಗೂ ಹಚ್ಕೊಳ್ದಂಗೆ. ಕೆಲವೊಬ್ರು ಹಣೆಗೂ ಹಚ್ಚಲ್ಲ, ಕೆನ್ನೆಗೆ ಹಚ್ಚಲ್ಲ, ಕೈಗೆ ಬಳೆ ಹಾಕಲ್ಲ. ಅಯ್ಯೋ ಕೇಳಿದ್ರೆ ಅಯ್ಯೋ ಅರ್ಜೆಂಟ್ ಪೂಜೆ ಮಾಡ್ಬಿಡ್ಬೇಕು, ಅರ್ಜೆಂಟ್. ನೀವು ಅರ್ಜೆಂಟ್ ಅಲ್ಲಿ ಪೂಜೆ ಮಾಡ್ಲೇಬೇಡಿ. ಗೊಂದಲ ಇದೆ ಗುರುಗಳು. ಅಂದ್ರೆ ಎಷ್ಟೊತ್ತಿಗೆ ಕೆಲವರು ಬೆಳಗ್ಗೆ ಮಾಡ್ಬಿಟ್ರೆ ಮಾತ್ರ ಲಕ್ಷ್ಮಿ ಬರೋದು ಅಂತ ಹೇಳ್ಕೊಂಡು ಬ್ರಾಹ್ಮಿ ಮುಹೂರ್ತ ಅಂತ ಮಾಡಕ್ ಹೋಗ್ತಾರೆ. ಇನ್ ಕೆಲವರು ನಿಧಾನಕ್ಕೆ ಪರವಾಗಿಲ್ಲ ಮಧ್ಯಾಹ್ನ ಅಡಿಗೆ ಆಗೋ ತನಕ ಮಾಡ. ಈ ಸಮಯದ ಗೊಂದಲನ ಬಹಳಷ್ಟಿದೆ ಗುರುಗಳೇ. ಲಕ್ಷ್ಮಿನ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ನಾವು ಕರೆಕ್ಟಾಗಿ ನೋಡಿದ್ದೆ ಆಯ್ತು ಅಂತ ಹೇಳಿದ್ರೆ ಶಾಸ್ತ್ರಾನುಮೋದನೆಯ ಪ್ರಕಾರದಲ್ಲಿ ಸಂಧ್ಯಾಕಾಲದಲ್ಲಿ ಸಂಜೆ. ಹೌದು, ಲಕ್ಷ್ಮಿಯನ್ನ ನಾವು ಗೋಧೂಳಿ ಸಮಯದಲ್ಲೇ ಯಾವತ್ತಿಗೆ ಆಗಲಿ ಪೂಜೆ ಮಾಡ್ತಕ್ಕಂಥದ್ದು. ಆದರೆ ಈಗ ಇನ್ನೊಂದು ಅವಕಾಶ ಇರುವಂಥದ್ದೇನು ಅಂತ ಹೇಳಿದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 5 ಗಂಟೆ ಒಳಗಡೆ ನೀವು ಸಾಧ್ಯವಾದರೆ ಪೂಜೆ ಮಾಡಿ ಮುಗಿಸ್ಕೊಳ್ಳೋಕೆ ಸಾಧ್ಯವಾದರೆ, ಎಲ್ಲ ಅನುಕೂಲಗಳಿದ್ರೆ 5 ಗಂಟೆ ಒಳಗೆ ಮಾಡಿ ಮುಗಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸಂಜೆ ಬೆಳಗ್ಗೆ ಒಂದು ಶಾಸ್ತ್ರ ಹೇಳುವ ಹಾಗೆ, ವರಮಹಾಲಕ್ಷ್ಮಿ ವ್ರತದ ಸೂತ್ರ ಹೇಳುವ ಹಾಗೆ, ಬೆಳಗ್ಗಿನಿಂದ ಎಲ್ಲ ವಿಚಾರಗಳನ್ನು ಸಿದ್ಧ ಮಾಡಿಕೊಳ್ತಾ, ಅಡುಗೆಗಳನ್ನಾಗಿದ್ದಿರಬಹುದು ಅಥವಾ ದೌರಗ್ರಂಥಿಗಳನ್ನು ಮಾಡಿಕೊಳ್ಳುವಂಥದ್ದಾಗಿದ್ದಿರಬಹುದು ಅಥವಾ ವಾಯನಗಳನ್ನು ಕೊಡೋದಕ್ಕೆ ವಾಯನಗಳನ್ನು ರೆಡಿ ಮಾಡಿಕೊಳ್ಳುವಂಥದ್ದಿರಬಹುದು, ಎಲ್ಲವನ್ನ ಪೂರ್ಣ ಸಿದ್ಧ ಮಾಡಿಕೊಂಡ ನಂತರ ಸಂಜೆ ಪೂಜೆ ಮಾಡಬೇಕು ಅಂತಲೇ ಹೇಳೋದು. ಈಗ ಓಡ್ತಾ ಇದೆ, ಕಾಲ ಓಡ್ತಾ ಇದೆ, ಪ್ರತಿಯೊಂದಕ್ಕೂ ಸಮಯ ಇಲ್ಲ. ಜೊತೆಗೆ ಸಂಜೆ ಆಯಿತು ಅಂದರೆ ಈ ಅರ್ಶಿನ ಕುಂಕುಮಕ್ಕೆ ಬಂದು ಹೋಗುವಂತಹ ಪದ್ಧತಿ ಬೇರೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಶೇಷ ಆಚರಣೆ ಬೇರೆ. ಸಾಯಂಕಾಲ ಆಯಿತು ಅಂದರೆ ಹೆಣ್ಮಕ್ಳನ್ನ ಕರೆದು ಅವತ್ತಿನ ದಿವಸ ಅರ್ಶಿನ ಕುಂಕುಮ ಕೊಡೋದು. ಬೆಳಗ್ಗೆ ಅವ್ರು ಬರಲಿ ಬರದೇ ಇರಲಿ ಚಿಂತೆ ಇಲ್ಲ. ಇದೆಲ್ಲ ಇತ್ತೀಚೆಗೆ ಇದೆಲ್ಲ ಆ್ಯಡ್ ಆನ್ ಆಗಿರೋದೇ ಹೊರತು ಪೂರ್ವ ಕಾಲದಲ್ಲಿ ಹೀಗಿರಲಿಲ್ಲ. ಮತ್ತು ಈ ಹೆಂಗಸರಲ್ಲಿ ಒಂದೊಂದು ಗೊಂದಲ ಇದೆ ಗುರುಗಳೇ. ವಿಧವೆಯರು ಮಾಡಬಹುದಾ ಅಥವಾ ಈ ಪೀರಿಯಡ್ಸ್ ಆಗಿದ್ದಂಥವ್ರು ಮನೆಯಲ್ಲಿದ್ದರೆ ಅಥವಾ ಅವ್ರು ಆಗಿದ್ರೆ ಮಾಡಬಹುದಾ, ಈ ಥರದ್ದು ಒಂದು ಗೊಂದಲ ಇದೆ ಗುರುಗಳೇ. ಅದಕ್ಕೆ ತಾವೇನು ಹೇಳ್ತೀರಾ ಅಂತ. ವಿಧವೆಯರು ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ, ತುಂಬ ಜನ ಕೇಳ್ತಾ ಇದ್ದಾರೆ. ಯಾಕೆ ಮಾಡಬಾರ್ದು? ಅವ್ರೇನು ಮನುಷ್ಯರಲ್ವಾ? ಗಂಡ ತೀರ್ ಹೋಗಿದ್ದಾನಷ್ಟೇ, ಅದು ಬಿಟ್ಟು ಬೇರೆ ಇನ್ನೇನಿದೆ ಆಕೆನಲ್ವೂನ? ಗಂಡ ಈ ಜೊತೆಗಿಲ್ಲ ಅಥವಾ ಗಂಡ ಸತ್ತು ಹೋಗಿದ್ದಾನೆ ಅಂದ ತಕ್ಷಣ ಅವಳ ಗುಣಲಕ್ಷಣವೇ ಗುಣಮಾನವೇ ಬದಲಾಗಿ ಹೋಗ್ಬಿಡುತ್ತಾ? ಅಥವಾ ಅವಳ ಸ್ತ್ರೀ ತತ್ವ ಬದಲಾವಣೆ ಆಗಿ ಹೋಗ್ಬಿಡುತ್ತಾ? ಅಥವಾ ಅವಳಲ್ಲಿರುವಂತಹ ದೈವ ನಂಬಿಕೆಗಳು ಬದಲಾವಣೆ ಆಗಿ ಹೋಗ್ತದ? ಅಥವಾ ಅವಳ ಸ್ತ್ರೀ ತತ್ವನೇ ಹೊರಟೋಗ್ತದ? ಏನೂ ಹೋಗಲ್ಲ. ಹೋಗೋದಿಷ್ಟೇ ಕಾಲ್ನಲ್ಲಿರೋ ಕಾಲುಂಗ್ರ, ಕತ್ನಲ್ಲಿರೋ ತಾಳಿ. ಗಂಡ ಹೋದರ ನಂತರ ಇನ್ನು ಮಿಕ್ಕದ್ದು ಯಾವುದೇ ಆಗಲಿ, ಹಣೆಯಲ್ಲಿರೋ ಕುಂಕುಮ ಆಗಲಿ, ಕೆನ್ನೆಯಲ್ಲಿರೋ ಅರಿಶಿಣವಾಗಲಿ, ಮುಡಿನಲ್ಲಿರೋ ಹೂವಾಗಲಿ, ಕೈನಲ್ಲಿರೋ ಬಳೆ ಆಗಲಿ, ಎಲ್ಲವೂ ಸಹ ಅವಳ ಸ್ವಂತ. ಪ್ರತಿಯೊಂದು ಅವಳ ಸ್ವಂತ. ನಾನು ತುಂಬ ಬಾರಿ ಹೇಳ್ತಿರ್ತೀನಿ, ಗಂಡ ತೀರ್ ಹೋದವ್ರು ಖಂಡಿತವಾಗಿಯೂ ವಿಧವೆಯರಲ್ಲಮ್ಮ. ಯಾರು ಗಂಡನಿದ್ದರೂ ಮಾಡಬಾರ್ದು ಅನಾಚಾರಗಳನ್ನು, ಇನ್ನೊಬ್ರು ಸಂಬಂಧ ಸಂಪರ್ಕಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಿರಲ್ಲ, ಅವರು ವಿಧವೆಯರೇ ಹೊರತು ಗಂಡ ತೀರ್ ಹೋಗಿದ್ರೂ ಸಹ ಅವನ ಹೆಸರಿನಲ್ಲೇ ಹಣೆ ಕುಂಕುಮ ಇಟ್ಕೊಳ್ಳೋದು, ಮುಡಿಗೆ ಹೂ ಮುಡ್ಕೊಳ್ಳೋದು, ನನ್ನ ಗಂಡ ಬದುಕಿದ್ದಾನೆ ಅಂತ ಹೇಳಿ ಆ ತಾಳಿಗೆ ಗೌರವಗಳನ್ನು ಕೊಡ್ತಾ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಕೊಂಡು ಇವತ್ತಿಗೂ ಅವನ ನೆನಪಿನಲ್ಲಿ ಬದುಕ್ತಾ ಇರುವಂಥವ್ರು ನಿಜವಾಗ್ಲೂ ನಿತ್ಯ ಸುಮಂಗಲೆಯರೇ. ಬೇರೆಯವರು ಬರೀ ಸುಮಂಗಲಿಯರು, ಇವ್ರು ನಿತ್ಯ ಸುಮಂಗಲೆಯರು. ಅದನ್ನು ಅರ್ಥ ಮಾಡ್ಕೋಬೇಕು. ಎಷ್ಟು ಜನಕ್ಕೆ ಅದು ಅರ್ಥ ಆಗಿದೆ? ಈಗ ದಶಮಹಾವಿದ್ಯೆನಲ್ಲಿ ಧೂಮಾವತಿ ಎನ್ನುವಂಥ ದೇವಿ ಬರುತ್ತೆ. ಆಕೆ ವಿಧವೆ ಮತ್ತು ಮುದುಕಿ. ಪಾರ್ವತಿಯ ಇನ್ನೊಂದು ಉಗ್ರ ಸ್ವರೂಪ. ಈಶ್ವರನನ್ನೇ ನುಂಗ್ ಹಾಕಿ ಅವಳು ವೈಧವ್ಯವನ್ನ ಪಡ್ಕೊಂಡ್ಬಿಡ್ತಾಳೆ. ಪಾರ್ವತೀ ದೇವಿಗೆ ವೈಧವ್ಯ ಪಟ್ಟ ಇದೆ. ಪಾರ್ವತಿನೇ ವಿಧವೆ ಆಗಿದ್ದಾಳೆ ಒಂದು ಸಂದರ್ಭಕ್ಕೆ. ಸಂದರ್ಭಕ್ಕೆ ಮನುಷ್ಯ ಲೋಕದಲ್ಲಿರುವಂತಹ ನರ ಮನುಷ್ಯರಿಗೆ ನೀವು ಯಾಕೆ ವಿಧವೆ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಯಾಕೆ ಮಾಡೋದು?
ನಿಜವಾಗ್ಲೂ ಯಾರಿಗೆ ನಂಬಿಕೆ ಇದೆಯೋ, ಯಾರಿಗೆ ಶ್ರದ್ಧೆ ಇದೆಯೋ. ಇನ್ನೂ ಕೆಲವೊಬ್ರು ಏನ್ ಮಾಡ್ತಾರೆ, ಆ ವಿಧವೆಯರನ್ನ ಕರೆದು ಅರ್ಶನ ಕುಂಕುಮ ಕೊಡಲ್ಲ. ಕರಿಬೇಡವೆ ಅವಳನ್ನ, ಗಂಡ ಇಲ್ಲ, ಇನ್ನು ಕೆಟ್ಟ ಪದ ಉಪಯೋಗಿಸ್ತಾರೆ. ಅದನ್ನ ಹೇಳೋಕೆ ನಾವು ಇಷ್ಟಪಡಲ್ಲ. ಇವ್ರ ಮನೆಯಲ್ಲಿ ಅದೇ ಪರಿಸ್ಥಿತಿ, ಇವ್ರ ಮನೇಲಿರುವಂಥ ಹೆಣ್ಮಕ್ಳಿಗೆ, ಇವ್ರ ಹೊಟ್ಟೆಲಿ ಹುಟ್ಟದಂತಹ ಹೆಣ್ಮಗುವಿಗೆ ಬಂದ್ರೆ ಇವ್ರು ಕರೆದ ಅರ್ಶನ ಕುಂಕುಮ ಕೊಡದೇ ಇರ್ತಾರ, ಅಥವಾ ಅದೇ ಪದನ ಉಪಯೋಗಿಸಿ ಹೇಳ್ತಾರ? ಆ ಧೈರ್ಯ ಇದೆಯಾ? ತನ್ನ ಹೊಟ್ಟೆನಲ್ಲಿ ಹುಟ್ಟಿದಂತಹ ಮಗಳಿಗೆ, ತನ್ನ ಮನೆಗೆ ಬಂದಂತಹ ಅಥವಾ ತನಗೆ ಆ ಪರಿಸ್ಥಿತಿ ಬಂದಂತಹ ಸ್ತ್ರೀಯು ಆ ಪದಾನ ಉಪಯೋಗಿಸಿ ಅರ್ಶನ ಕುಂಕುಮ ಕೊಡಬೇಡ ಅಂತ ಹೇಳ್ತಾಳ? ಹೇಳೋದಕ್ಕೆ ಧೈರ್ಯ ಇದೆಯಾ? ನಿಮ್ಮನೆ ಹೆಣ್ಮಕ್ಳಿಗಾದ್ರೆ ಒಂದು ನ್ಯಾಯ, ಪಕ್ಕದ ಮನೆಯವ್ರಿಗಾದ್ರೆ ಇನ್ನೊಂದು ನ್ಯಾಯ. ಎಲ್ಲಿಗೆ ಬಂದು ಬದುಕ್ತಿದ್ದೀರಾ ನಮ್ಮ ಸಮಾಜ? ಆಚರಣೆಯ ಹಿಂದೆ ಇರುವಂತಹದ್ದು ಎಲ್ಲರನ್ನೂ ಒಗ್ಗೂಡಿಸುವ ತಂತ್ರವೇ ಹೊರತು, ನೀನು ಬೇರೆ ನಾನು ಬೇರೆ, ನಿಂದು ಆ ಜಾತಿ ನೀನು ಈ ಜಾತಿ, ಯಾರು ಬರಬೇಡಿ ಅಂತ ಹೇಳಲ್ಲ. ಲಕ್ಷ್ಮಿಗೆ ಯಾವ ಜಾತಿ? ಸಮುದ್ರ ಮಥನದಲ್ಲಿ ಹುಟ್ಟಿದಾಗ ಅವಳು ಬ್ರಾಹ್ಮಣಳೋ, ಕ್ಷತ್ರಿಯಳೋ, ವೈಶ್ಯಳೋ, ಶೂದ್ರಳೋ? ಬ್ರಾಹ್ಮಣನ ಮನೇಲಿದ್ರು ಅದೇ ಕಾಂಚಾಣವೇ, ಶೂದ್ರನ ಮನೇಲಿದ್ರು ಅದೇ ದುಡ್ಡೆ. ನಿಜ. ಇಲ್ಲಿ ನಮಗೆ ಅರ್ಥವೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಜನರ ಮನಸ್ಥಿತಿಗಳನ್ನು ಇಷ್ಟು ಹೀನಾಯವಾಗಿ ಕೆಳಮಟ್ಟಕ್ಕೆ ಇಳಿಸ್ಬಿಟ್ಟಿರುವಂಥದ್ದು. ವಿಧವೆಯರು ಖಂಡಿತ ಯೋಚನೆ ಮಾಡೋದು ಬೇಕಾಗಿಲ್ಲ. ಯಾವುದೇ ಕಾರಣಕ್ಕೂ ನಾನು ಇವತ್ತಿಗೂ ಹೇಳ್ತಾ ಇರುವಂಥದ್ದೇನು ಅಂದರೆ, ನಾವಿದ್ದೀವಿ, ನಮ್ಮ ಆಶ್ರಮ ಇದೆ. ವರಮಹಾಲಕ್ಷ್ಮಿ ವ್ರತವನ್ನು ಪ್ರತಿ ವರ್ಷವೂ ಅಷ್ಟೇ ವಿಧವೆಯರಿಗೋಸ್ಕರ ಮತ್ತು ಮುಟ್ಟಾದ ಸ್ತ್ರೀಯರು ಬಂದು ಆಚರಣೆ ಮಾಡ್ಕೊಳ್ಳಿ, ಮನೆಯಲ್ಲಿ ಅವ್ರಿಗೆ ಆಚರಣೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡಲ್ಲ, ಹತ್ರನೂ ಸೇರ್ಸಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ನಮ್ಮ ಆಶ್ರಮದಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಸ್ತ್ರೀಯರು ಮಾಡಬಹುದಾ? ಯಾಕೆ ಮಾಡಬಾರ್ದು? ಮುಟ್ಟಾಗ್ಲಿಲ್ಲ ಅಂದ್ರೆ ಅವಳನ್ನ ನೀವು ಸ್ತ್ರೀ ಅಂತಾನೆ ಕರೆಯಲ್ಲ, ಮುಟ್ಟಾದ್ರೆ ಅವಳನ್ನ ಅಸ್ಪೃಶ್ಯ ಭಾವದಲ್ಲಿ ದೂರ ಇಡ್ತೀರಿ. ಇದೇ ಜ್ಯುವಲ್ ಮೆಂಟಾಲಿಟಿ. ಈಗ ಮುಟ್ಟಾಗ್ಲಿಲ್ಲ ಅಂದ್ರೆ ಕರ್ಕೊಂಡೋಗಿ ಸುತ್ತೀರಾ ಆಸ್ಪತ್ರೆಗಳು, ದೇವಸ್ಥಾನಗಳು ಅಂತ. ಅದೇ ಮುಟ್ಟಾದ್ರೆ ಸಮಸ್ಯೆ, ಆಗದೆ ಇದ್ರೆ ಇನ್ನೂ ಸಮಸ್ಯೆ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತೀವಿ ಅಂತಂದ್ರೆ, ಒಂದು ಹೆಣ್ಣು, ಒಂದು ಹುಡುಗಿ ಹೆಣ್ಣಾದ ಸಂದರ್ಭದಲ್ಲಿ ಪುಷ್ಪವತಿ ಆದಳು ಅಂತೀವಿ. ಯಾವಾಗ ಪುಷ್ಪವತಿ, ಎಷ್ಟು ಸುಂದರವಾದ ಪದ ಪುಷ್ಪವತಿ ಆಗುವುದು. ಇಂಥ ಸುಂದರವಾದ ಪದವನ್ನು ಉಪಯೋಗಿಸಿದ ನಂತರ ಅವಳಿಗೇನಾದ್ರೂ ಮಾಸಿಕವಾಗಿ ಏನಾದ್ರೂ ದಿನಗಳು ಬಂದ ಸಂದರ್ಭಕ್ಕೆ ಅವಳನ್ನೇನ್ ಮಾಡ್ತೀವಿ, ದೂರ ತಳ್ತೀವಿ. ನೀನು ಇಲ್ಲಿ ಬರಬೇಡ. ಅಂದ್ರೆ ದೋಷ ಏನಿಲ್ವಾ ಅವ್ರ ಪೂಜೆ ಮಾಡಿ? ಅವಳು ಋತುಪತಿ ಆಗದೆ ಇದ್ರೇನೆ ದೋಷ ಅಲ್ವಾ? ಅವಳಿಗೆ ಆಗದೆ ಇದ್ರೇನೆ ದೋಷ, ಆದ್ರೆ ದೋಷ ಅಲ್ಲ. ಅದ್ರ ಹಿಂದೆ ಒಂದು ಕಾರಣವೂ ಇದೆ, ವೈಜ್ಞಾನಿಕ ಕಾರಣವೂ ಇದೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಪೂಜೆ ಪುನಸ್ಕಾರಗಳಿಗೆ ಅಥವಾ ಮನೆ ಒಳಗಡೆ ಯಾಕೆ ಬಿಟ್ಕೊಳ್ತಾ ಇರಲಿಲ್ಲ, ಅಥವಾ ಯಾಕೆ ಹಾಸಿಗೆಗಳ ಮೇಲೆ ಮಲ್ಕೊಳ್ಳೋದಕ್ಕೆ ಬಿಡ್ತಿರ್ಲಿಲ್ಲ? ಅವಳನ್ನ ಸಪ್ರೇಟ್ ಆಗಿ ಒಂದು ತಟ್ಟೆ ಚುಂಬನ್ ಕೊಟ್ಟು ಒಂದು ಚಾಪೆ ಕೊಟ್ಟು ಹೊರಗೆ ಮಲಗಿಸ್ಬಿಡೋರು. ಯಾಕೆ ಆ ಒಂದು 3 ದಿವಸ 5 ದಿವಸ ಅವಳನ್ನು ಕೂಡಿಸ್ತಿದ್ದದ್ದು? ಯಾಕೆ ಅಂದ್ರೆ, ಆ 3 ಅಥವಾ 5 ದಿನದ ಪರಿಸ್ಥಿತಿಗಳು ಅವಳದ್ದಾಗಿರೋದಿಲ್ಲ. ಅವಳ ದೇಹದಲ್ಲಿ ಬಹಳ ವ್ಯತ್ಯಾಸಗಳು ನಡೀತಾ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ನಡೀತಾ ಇರುತ್ತವೆ. ಇದ್ದಕ್ಕಿದ್ದ ಹಾಗೆ ಅವಳಿಗೆ ಕೋಪ ಬರಬಹುದು, ಇದ್ದಕ್ಕಿದ್ದ ಹಾಗೆ ಹಸಿವಾಗಬಹುದು, ಇದ್ದಕ್ಕಿದ್ದ ಹಾಗೆ ದುಃಖ ಆಗಬಹುದು. ಅವಳು ಅವಳಾಗಿ ಇರೋದಿಲ್ಲ. ಓಕೆ. ಜೊತೆಗೆ ಆಗಿನ ಕಾಲದಲ್ಲಿ ಇವಾಗಿರೋ ಹಾಗೆ ಗಂಡ ಹೆಂಡತಿ ನಾಯಿ ಮರಿ ಅನ್ನುವಂಥ ಕಾನ್ಸೆಪ್ಟ್ ಅಲ್ಲ. ಫ್ಯಾಮಿಲಿ ಅಂತಂದ್ರೆ ಸುಮಾರು ಕೂಡು ಕುಟುಂಬ ಇರೋದು. ಮನೆಯಲ್ಲೇ ಒಂದು 15-20 ಜನ ಇರೋರು. ಅವರೆಲ್ಲರಿಗೂ ಬೇಯಿಸ್ಬೇಕು, ಅವರೆಲ್ಲ ಜೀವನ ನೋಡಬೇಕು. ಬೆಳಗ್ಗೆ ಆದರೆ ಮಕ್ಕಳಿಗೆ, ಮಧ್ಯಾಹ್ನ ಆದರೆ ಎಲ್ರಿಗೂ ನೋಡಬೇಕು. ಒಲೆ ಮುಂದೆ ಹೇಗೆ ಬೇಯ್ಬೇಕು ಅವಳು? ಹಾಗಾಗಿ ಏನು ಮಾಡ್ತಿದ್ರು, ಮನೆಯಲ್ಲಿರುವಂಥ ಇನ್ನಿತರ ಹೆಂಗಸರುಗಳು ಅವಳಿಗೆ ರೆಸ್ಟ್ ಕೊಡ್ತಾ ಇದ್ರು. ರೆಸ್ಟ್ನ ಪರಿಕಲ್ಪನೆ ಖಂಡಿತವಾಗಿಯೂ ಪೀರಿಯಡ್ಸ್ ಟೈಮ್ ಅನ್ನುವಂಥದ್ದು ಹೆಣ್ಮಕ್ಳಿಗೆ ರೆಸ್ಟ್ ಟೈಮ್. ಅವಳೇನೂ ಕೆಲಸ ಮಾಡಬಾರ್ದು. ಯಾಕಂದ್ರೆ ಕೆಲವೊಂದ್ಸಲ ಬಂದರೆ ಸೊಂಟ ನೋವು, ಪಾಪ ಅವ್ರಿಗೆ ಎದ್ದೋಳಕ್ಕಾಗಲ್ಲ, ಆ ಪರಿಸ್ಥಿತಿಗಳಿರುತ್ತವೆ. ಅದಕ್ಕೋಸ್ಕರ ಮಾಡಿದ್ರೆ ಹೊರತು, ಜೊತೆಗೆ ಈ ಮಾಟ ಮಂತ್ರ ತಂತ್ರ ಮಾಡುವಂಥವರು ಆ ಸ್ರಾವವಾಗುವಂತಹ ರಕ್ತವನ್ನು ಉಪಯೋಗಿಸಿಕೊಂಡು ತುಂಬಾ ಮಾಟ ಮಂತ್ರಗಳನ್ನು ಮಾಡ್ತಾ ಇದ್ರು. ಈಗಲೂ ಮಾಡ್ತಾರೆ, ಅದು ಬೇರೆ ವಿಚಾರ. ಆ ರಕ್ತಗಳು ಸುಲಭವಾಗಿ ಸಿಗಬಾರದು. ಯಾಕಂದ್ರೆ ಬಟ್ಟೆ ಕರೆಗಳಾಗ್ಬಿಡ್ತು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ತಗೊಂಡು ಹೋಗಿ ಏನಾದ್ರೂ ಮಾಟ ಮಂತ್ರಗಳಿಗೆಲ್ಲ ಉಪಯೋಗಿಸ್ಕೊಂಡ್ಬಿಡ್ತಾರೆ ಅನ್ನುವಂಥ ಒಂದು ಕಾರಣಕ್ಕೆ ಅವಳನ್ನ ಸಪ್ರೇಟ್ ಆಗಿಟ್ಟು ಯಾರೂ ನೋಡಕ್ ಬಿಡ್ತಿರ್ಲಿಲ್ಲ, ಯಾರ ಹತ್ರನೂ ಮಾತಾಡಿಸ್ತಿರ್ಲಿಲ್ಲ. ಅವಳ ಬಟ್ಟೆಗಳನ್ನು ಅವಳೇ ಇದು ಮಾಡ್ಕೊಳ್ಬೇಕಾಗಿತ್ತು. ಕೆಲವೊಂದು ಅದ್ರ ಹಿಂದೆ ಅದರದ್ದೇ ಆದ ಕಾರಣಗಳಿದ್ದ. ಪೂಜೆ ಮಾಡಬೇಡ ಅಂತಲ್ಲ, ಇವಾಗ ನಾವೇ ಹೇಳ್ತೀವಿ ಏಕಾಗ್ರ ಚಿತ್ತನಾಗಿ ಪೂಜೆ ಮಾಡಪ್ಪ ಅಂತ. ಅವಳು ಸೊಂಟ ನೋವು ತಲೆನೋವು ಇಟ್ಕೊಂಡು ಏಕಾಗ್ರ ಚಿತ್ತ ಎಲ್ಲಿಂದ ಬರಬೇಕು ಅಲ್ವಾ? ಏಕ ಅಗ್ರ ಚಿತ್ತ, ಯಾವ ಏಕವೂ ಇಲ್ಲ, ಯಾವ ಅಗ್ರಕ್ಕೂ ಹೋಗಾಗೋದಿಲ್ಲ, ಚಿತ್ತ ಅಂತೂ ಇರೋದೇ ಇಲ್ಲ. ಹಾಗಾಗಿ ಬೇಡ ಅಂತ ಹೇಳಿದ್ರು. ಯಾವ ಸ್ತ್ರೀಗೆ ದೈಹಿಕವಾಗಿ ನಾನು ಮಾಡಬಲ್ಲೆ, ನನಗೆ ಯಾವುದೇ ನೋವುಗಳಿಲ್ಲ, ಬಾವುಗಳಿಲ್ಲ ಅನ್ನುವಂಥ ಸ್ತ್ರೀಯು ಖಂಡಿತವಾಗ್ಲೂ ಆಚರಣೆ ಮಾಡಲಿ. ಅದು ಅಲ್ಲದೆ ಆಗಿನ ಕಾಲದಲ್ಲಿ ಇವಾಗಿರುವ ಹಾಗೆ ಯಾವುದೇ ಸ್ಯಾನಿಟರಿ ಪ್ಯಾಡ್ಗಳು ಇರಲಿಲ್ಲ. ಎಲ್ಲ ಪಾಪ ಹೆಣ್ಮಕ್ಳು ಬಟ್ಟೆನೇ ಉಪಯೋಗಿಸ್ತಾ ಇದ್ದದ್ದು.
ಇವಾಗಾದರೆ ಸ್ಯಾನಿಟರಿ ಪ್ಯಾಡ್ಗಳು ಬಂದಿದೆ, ಲೀಕೇಜ್ ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದರೆ ಇದನ್ನೆಲ್ಲ ನಮ್ಮ ಈಗಿನ ಜನತೆಗೆ ಮುಕ್ತವಾಗಿ ಹೇಳೋದು ಹೊರತು ಅವ್ರಿಗೆ ನಿಜ, ಅರ್ಥ ನಿಜ, ಆಗಲ್ಲ. ನಿಜ. ಎಷ್ಟೋ ಜನಕ್ಕೆ ಅನ್ನಿಸ್ಬೋದು, ಏನಪ್ಪಾ ಈಗೆಲ್ಲ ಹೇಳ್ತಿದ್ದಾರೆ ಅಂತ. ಸತ್ಯ. ಈಗ ನಿಮ್ಮನೇನಲ್ಲೂ ಒಂದು ಹೆಣ್ಮಗು ಇದ್ದಾಗ ಆಕೆ ಋತುಮತಿಯಾದ ಸಂದರ್ಭಕ್ಕೆ ಅವಳು ಏನು ಮಾಡಬೇಕು? ಈಗ ಯಾರಾದರೂ ಹೋಗ್ಬಿಟ್ಟು ಒಂದು ಮೆಡಿಕಲ್ ಶಾಪ್ನಲ್ಲಿ ಒಂದು ಹುಡುಗ ಹೋಗ್ಬಿಟ್ಟು ತೊಗೊಂಡು ಬರೋಕೆ ನಾಚಿಕೆ ಪಡ್ತಾನೆ. ನಿಜ. ಒಂದು ಸ್ಯಾನಿಟರಿ ಪ್ಯಾಡ್ ಕೊಡಿ ಅಂತಂದರೆ ಕಷ್ಟ ಅವನಿಗೆ ಹೇಳೋದಕ್ಕೆ. ಆ ಥರ ಮುಖವಾಡ ಹಾಕೊಂಡು ಬದುಕುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಯೋಚನೆನೇ ಮಾಡಬೇಕಾಗಿಲ್ಲ. ಪ್ರಕೃತಿಯಲ್ಲಿ ಸ್ತ್ರೀಗೆ ತುಂಬ ಏನು ಸಹಜವಾಗಿ ಬರ್ತಕ್ಕಂಥದ್ದು. ಈಗ ಇವಾಗ ನೀವೇ ಹೇಳಿದ ಹಾಗೆ ಈ ಹೆಣ್ಮಕ್ಳು ಪೀರಿಯಡ್ಸ್ ಆದರೆ ದುಡ್ಡು ಹಾಕ್ಬಿಡ್ತಾರಪ್ಪ. ವರಮಹಾಲಕ್ಷ್ಮಿ ವ್ರತ ಬರುತ್ತೆ. ವರಮಹಾಲಕ್ಷ್ಮಿ ಸ್ತ್ರೀಯಾ ಪುರುಷಲ? ಸ್ತ್ರೀ. ಯಾರು ನೋಡಿದ್ರು? ಅವಳೊಂದು ಸ್ತ್ರೀ ತತ್ವದಲ್ಲಿ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ, ಹೌದಾ? ಸ್ತ್ರೀ ಅನ್ನುವಂಥ ಭಾವನೆ ಇದೆ. ಅಮ್ಮ ದೇವಿ ಅಂತ ನಾವೇ ಉಪಾಸನೆ ಮಾಡ್ತೀವಿ ಅಲ್ವಾ? ಅವಳಿಗೆ ಅವತ್ತೇನಾದರೂ ಪೀರಿಯಡ್ಸ್ ಆಗೋದ್ರೆ ಇವತ್ತಿನ ಬರಬೇಡ ಮುಂದಿನ ಶುಕ್ರವಾರಕ್ಕೆ ಬಾ ಅಂತ ಕಳಿಸ್ತೀವ ಯಾರಾದರೂ? ಅಥವಾ ಅವಳಿಗೆ ನಿನಗೆ ಡೇಟ್ ಆಗಿದೆಯಾ ಅಂತ ಕೇಳುವಂತಹ ಧೈರ್ಯ ಯಾರಿಗಾದ್ರೂ ಇದೆಯಾ? ಒಬ್ರಿಗಿದೆಯಾ? ಯಾರಿಗೂ ಇಲ್ಲ. ದೇವರು ಒಂದೇ ಅಂತ ನೋಡು. ಮನುಷ್ಯ ದೇವರು ಒಂದೇ, ಎಲ್ಲವೂ ನಮಗ. ಸ್ತ್ರೀ ತತ್ವ ಒಂದೇ ಅಲ್ವೇನಪ್ಪ? ಭೂಲೋಕದಲ್ಲಿದ್ರು ಸ್ತ್ರೀನೇ. ಇದೇ ತಿರುಪತಿ ಬೆಟ್ಟದಲ್ಲಿ ಶ್ರೀನಿವಾಸ ದೇವ್ರು ಇದ್ದಾನಲ್ವಾ? ಶ್ರೀನಿವಾಸ ದೇವ್ರಿಗೆ ಮನುಷ್ಯನೇ ತಾನೇ ಪೂಜೆ ಮಾಡ್ತಾ ಇರೋದು. ಅಥವಾ ಯಾವುದೇ ದೇವರಿಗೆ ಹೋದ್ರೂ ಸಹ ನಾವು ಪೂಜೆ ಮಾಡೋದು ಯಾರು? ದೇವತಾ ಸ್ತ್ರೀಗಳು ಅಂದ್ರೆ ಅವ್ರಿಗೊಂದು ಸ್ವಲ್ಪ ಉತ್ಕೃಷ್ಟ ಭಾವ ಅಷ್ಟೇ. ಆದ್ರೆ ಸ್ತ್ರೀನೇ. ತತ್ವ ಒಂದೇ ಇರುವಂತಹ ಸಂದರ್ಭದಲ್ಲಿ ಅದೇ ಹೇಳೋಲ್ವಾ, ಸ್ವಲ್ಪ ತುಂಬಾ ಸ್ಟ್ರಾಂಗ್ ಆಗಿದ್ರೆ, ತುಂಬಾ ಯಾರಾದ್ರೂ ಒಂದು ಹೆಣ್ಣು ತುಂಬಾ ಸ್ಟ್ರಾಂಗ್ ಆಗಿದ್ರು ಅಂತ ಹೇಳಿದ್ರೆ ಅವಳನ್ನ ಭದ್ರಕಾಳಿ ಅಂತ ಕರಿತೀವಿ. ಯಾಕೆ ಕರಿತೀವಿ? ಭದ್ರಕಾಳಿ ಹತ್ರ ಸ್ಟ್ರಾಂಗ್ ಆಗಿದ್ಲು ಅಂತ. ಅದೇ ವೀಕ್ ಆಗಿದ್ರೆ ಅಯ್ಯೋ ಇವಳು ಅಳು ಮುಂಜಿ ಅಂತೀವಿ. ನಮ್ಮ ಜನಕ್ಕೆ ಸ್ಟ್ರಾಂಗ್ ಆಗಿದ್ರು ತಪ್ಪು, ವೀಕ್ ಆಗಿದ್ರು ತಪ್ಪು. ನಿಮಗೆ ಪೀರಿಯಡ್ಸ್ ಆಗಿದೆಯಾ, ಅಥವಾ ನಿಮ್ಮ ಗಂಡ ಓಡೋಗಿದ್ದಾನ ಇನ್ನೊಬ್ಳನ್ನ ಕರ್ಕೊಂಡು, ಅದ್ಯಾವುದು ಸಮಸ್ಯೆ ಅಲ್ಲ. ನಿಮಗೆ ಮಹಾಲಕ್ಷ್ಮಿಯಲ್ಲಿ ಖಂಡಿತವಾಗಿಯೂ ಭಕ್ತಿ ಇದ್ರೆ ಮಾಡಿ, ಇಲ್ಲವಾ ಬೇಡ.